ಹಲೋ ವೆಲ್ಕಮ್ ಬ್ಯಾಕ್ ಟು ಬಿಂಗ್ ಫ್ರೆಂಡ್ಸ್. ಇನಿ ದಾದ ಬಣ್ಣಗ ಮೂಲು ವಂಜರ್ ಕಟ್ಟೆಡು ಮತ್ತು ಪ್ರೋಗ್ರಾಮ್ ತುಳುನಾಡು ಐಸಿರ ಬಂದ ಆಟಿದ ಒಂದು ದಿನ ಕಲೆಕ್ಟ್ ಆಗ್ತದ ಅದು ಕೂಡ ನೆನ್ನು ಬರ್ರೆ ಒಂದು ಪೋಸ್ಟರ್ ಇತ್ತು ಪೋಯ್ ಬಂದ ಅದು ತೂಕ ದಾದಾಪುರ ಒಂದು ಹೆಂಚಿನ ಬಂದು ಪ್ಲ್ಯಾನ್ ಪಾಸ್ ಗಂಟೆ ಆಲ್ರೆಡಿ 10 ಗಂಟೆಗೆ ಸ್ಟಾರ್ಟ್ 11 ಗಂಟೆ ಅಂದರೆ ಏನಪುರ ಒಂದು ತೂಕ ಹೋದು ನಾನು ಅಪ್ಡೇಟ್ ಮಾಡ್ತೇವೆ ವೀಡಿಯೋ ಮಾಡ್ತೇವೆ ಐನತ್ತು ನಮ್ಮ ಊರ್ದ ರಬ್ಬರ್ ತೋಟ ತೋಲಿ ಎಂಚ ಉಂಟು ಬಂದು ಎಡ್ಡೆ ಉಂಟು ಕ್ಲೈಮೇಟ್ಲ ಅಂಚೆನೆ ರಬ್ಬರ್ ತೋಟ ಅಲ್ಲ. ರಬ್ಬರ್ ತೋಟ ಜಾಸ್ತಿ ಇಪ್ಪುಂಡು ಕೇರಳದ ಕಲ್ನ ಅಂಚೆನೆ ಒಂದಲ್ಲ ಅಂಚೆನೆ ಕೇರಳದ ಜನಪದದ ಮೂಲು ರಬ್ಬರ್ ತೋಟ ಬಂದಿದ್ವಿ ಅಕಲೆಗೆ ಎಟ್ ಪ್ಲ್ಯಾನ್ ಇಟ್ ಇಸ್ ಸ್ಪ್ರೆಡ್ ಉಂಟು. ನಾನು ಗಲ್ಫ್ ಉಡುಪುನಾಗ ಎಲ್ಲ ಫ್ರೆಂಡ್ಸ್ ಅವರು ಕೇರಳದ ಬಿಟ್ಟಿರ್ತಾರೆ ಪೂರಗಲ್ಲ ರಬ್ಬರ್ ತೋಟನೇ ಏಮಂತ ಓಕೆ. ಮದ್ಮೆನ ಕಚ್ಚಿ ಮಾದ್ರಿಂಗಿದ ಆಡು ಇದ್ದಿದ್ದ ಕೆಲವರು ಮಾದ್ರಿಂಗ್ ಕಾರ್ಯಕ್ರಮ ಭಾರಿ ಬಿಟ್ಟಿಡು ಮಲ್ಪೇರು ಅಕ್ಲ ಮಲ್ಲಾದಿಗೆ ಧ್ವಜಪಾರ ಬೋಡಾದು ನಮ್ಮ ತುಳುನಾಡಿದ ಆಚಾರ ವಿಚಾರ ಸಂಪ್ರದಾಯನ ಮರೆತದು ಗುಂಡು ತುಂಡು ಡಿಜೆ ಡ್ಯಾನ್ಸ್ ಮಸ್ತ್ ಕಚ್ಚಿಡು ಮಲ್ಪೇರು ಗುಂಡು ತುಂಡು ಇತ್ತಿಂಡ ಜನ ಜವನನೇ ಸೇನೆ ಜಾಸ್ತಿ ಲೆಪ್ಪು ಕೊಡ್ತು ಬಪ್ಪಿನ ಕಡ ಹೆಚ್ಚ ಸುದ್ದಿ ಕೇಂದ ಬರ್ಪೇರು ಮೂಗು ಮುಟ್ಟ ಬರೊಂದು ರಾತ್ರಿ 2 ಗಂಟೆ ಮುಟ್ಟ ಬೊಬ್ಬೆ ಬಾಳೊಂದು ಡ್ಯಾನ್ಸ್ ಮಲ್ತೊಂದು ಅಕುಲು ಜೆಪ್ಪಂದೆ ಬರೀ ತಿತ್ತಿನ ಕೀಳ ಜೆಪ್ಪನ ಬುಡಯರು ನಿಜವಾದ ಪಂಡ ಮಾದ್ರಿಂಗಿ ಲೇಸು ಒಂಜಿ ಸಾಂಪ್ರದಾಯಿಕವಾಯಿನ ದೈವ ದೇವನ ಕಾರ್ಯ. ಆ ದಿನ ಮದ್ಮೆಯ ಮದ್ಪಾದ ಶುದ್ಧಡು ಕುಲ್ಲದು ನಮ್ಮ ಕುಲದೇವರಡು ದೈವ ದೇವರಡು ಪೂಜೆ ಮಲ್ತದು ದೈವಲಿನ ಮನ್ಸಾಗು ಪೂ ಪಾಡ್ದು ಕೈ ಮುಗಿದು ಅಡ್ಡ ಬೂಟು ಪುಟ್ಯಾಡ್ದು ನಮ್ಮ ಹಿರಿಯಾಕ್ಲಿನ ಕಾಲು ಪತ್ತದು ಆಶೀರ್ವಾದ ನಟ್ಟೊಂದು ತುಳಸಿ ಕಟ್ಟೆಗೆ ಬಲ್ಪುದೀದು ಕೈ ಮುಗಿದು ಗಣಪತಿ ದೇವರಿಗೂ ಒಂಜಿ ಕುಡಿ ತುಂಡು ಇರಟ್ಟು ಒಂಜಿ ಸೇರ ಅರಿ ಒಂಜಿ ತಾರಾಯಿ ತುಳುನಾಡ ಐಸಿರ 2026 ತುಳುನಾಡದ ಸಂಸ್ಕೃತಿ ಸಂಭ್ರಮ ಕಾಂಡ 10 ಗಂಟೆಗೆ ಬಂದು ಪಾದಿರ್ತಾರೆ ಪೋಯ ತೂಯ ಅವಳು ಆವೊಂದೊಂದು ಭಾರಿ ಶೋಕುಡು ಒಂಜಿ ಕುಡಂಜಿ ಪ್ರೋಗ್ರಾಮ್ಲುಂಡು ಅಂಚ ಅಡೆಗ್ಲ ಪೋದು ಬರ್ಕ ಬಂದು ಅವಳು ಹಬ್ಬ ನಡ್ಕಡೆ ಒಂದು ಆಟಿಡೊಂಜಿ ದಿನ ಒಂದೊಂದು ಅಡೆಗ್ಲ ಪೋದು ಬೊಕ್ಕ ಇಂಚು ಬರ್ಕ ತೋಲ್ನೆ ಒಂದು ವಂಜರ ಕಟ್ಟೆಡು ಶಾಲೆಡು ಓಕೆ ಅವಳು ಪೋದು ಅಲ್ಪದಾದ ಪುರ ಒಂದು ತೂದು ಬರ್ಕ ಎಂಚಾನ್ ಸ್ಟೇಜ್ ಪ್ರೋಗ್ರಾಮ್ ಮಸ್ತ್ ಒಂದೊಂದು ಅಡೆಪೋದು ಅವಳು ದಾದ ಬರೋಣ ತೂದು ಬರ್ಕ ಓಕೆ. ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಫ್ರೆಂಡ್ಸ್. ಇವತ್ತು ಏನಂತ ಹೇಳಿದರೆ ಒಂದು ಸ್ಪೆಷಲ್ ಅಂದರೆ ಒಂದು ಹಿಡನ್ ಫಾಲ್ಸ್ ಒಂದು ನೋಡುವಂಥದ್ದು. ಹಿಡನ್ ಫಾಲ್ಸ್ ಅಂದರೆ ಅಷ್ಟೊಂದು ಹಿಡನ್ ಅಲ್ಲ, ಆದರೆ ಅಲ್ಲಿ ಹೋಗಲಿಕ್ಕೆ ಸಾರ್ವಜನಿಕರಿಗೆ ನಿಷೇಧವಾಗಿರುವಂಥದ್ದೊಂದು ಫಾಲ್ಸ್ ಇದೆ. ಈಗ ಆಗಸ್ಟ್ ತಿಂಗಳಲ್ಲಿ ಎಷ್ಟು ನೀರಿದೆ ಅಂತ ಹೇಗೆ ಇದೆ ಫಾಲ್ಸ್ ಅಂತ ನೋಡುವ. ಇದರದ್ದು ರೂಟ್ ನಾನು ಆ್ಯಕ್ಚುಲಿ ಹೇಳೋದಿಲ್ಲ, ಆದರೆ ತೋರಿಸ್ತೇನೆ. ಈ ರೋಡಲ್ಲಿ ಲೆಫ್ಟಲ್ಲಿ ಒಂದು ರೋಡ್ ಇದೆ, ಆ ರೋಡಲ್ಲಿ ಹೋದ್ರೇ ನಿಮ್ಗೆ ಆ ಫಾಲ್ಸ್ ಸಿಗುವಂಥದ್ದು. ಓಕೆ, ನಾವು ಇವತ್ತೊಂದು ನೋಡುವಂಥ ಎಷ್ಟು ನೀರಿದೆ ಅಂತ ಹೇಗಿದೆ ಅಂತ ನೋಡುವಂತ ಹೇಳ್ಬಿಟ್ಟು ಹೋಗುವಂಥ ಒಂದು ಮೊದಲ ಪ್ರಯತ್ನ ನೋಡುವ. ನೀರಿಗೆಲ್ಲ ಇಳಿಯೋದು ಬೇಡ, ಫಾಲ್ಸಿಗೆ ಹೋಗಿಬಿಟ್ಟು ಅಲ್ಲಿದೊಂದು ಯಾವ ಥರ ಫಾಲ್ಸ್ ಇದೆ, ಯಾವ ಥರ ಎಷ್ಟು ನೀರಿದೆ ಅಂತ ಒಂದು ತೋರಿಸ್ತೇನೆ. ಬನ್ನಿ ಹೋಗುವ. ನೋಡ್ಬೋದು ರಸ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಡೀಪ್ ರಸ್ತೆ ಇದೆ, ಇಲ್ಲಿ ಗಾಡಿ ಎಲ್ಲ ಬರಲಿಕ್ಕೆ ಆಗೋದೇ ಇಲ್ಲ. 4 ವೀಲರ್ ಅಂತೂ ಬರೋದಿಲ್ಲ, 2 ವೀಲರಲ್ಲಿ ಬರ್ಬೋದಷ್ಟೇ. ಗಾಡಿಯಲ್ಲಿ ಎಲ್ಲ ಇದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡ್ಬೋದು ಯಾವ ಥರ ರೋಡ್ ಇದೆ ಅಂತ. ತುಂಬ ಒಂದು ಕಿರಿದಾಗಿ ರೋಡ್ ಇದೆ. ನೋಡ್ಬೋದು
ಮೊದಲನೇದು ಇಲ್ಲೇ ನೋಡ್ಬೋದು ಫ್ರೆಂಡ್ಸ್. ಈಗ ಮೊದಲನೇದು ಅಂದರೆ ಇಲ್ಲಿ ಎರಡಿದೆ ಆ್ಯಕ್ಚುಲಿ ಫಾಲ್ಸ್. ಇದು ಆ ಫಾಲ್ಸಿಂದ ಬಂದಿರೋ ನೀರು ಯಾವ ಥರ ಹರಿತಿದೆ ಅಂತ ನಾನು ತೋರಿಸ್ಬೋದು. ನೀರಂದರೆ ಒಂದು ಆ ಕಡೆ ಇರೋದು ಆ್ಯಕ್ಚುಲಿ ಫಾಲ್ಸ್. ಆ ಫಾಲ್ಸಿಂದ ಬರುವಂಥ ನೀರು, ಫಾಲ್ಸಿಂದ ಬಿದ್ದಂಥ ನೀರು ನದಿಯಾಗಿ ಸಮುದ್ರಕ್ಕೆ ಹೋಗುವುದ ಒಂದು ಇದು ಎಲ್ಲಿಂದ ಯಾವ ಕಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ಒಂದು ಸಣ್ಣ ಮಟ್ಟದ ಹೆವೆನ್ ಅಂತಲೇ ಹೇಳ್ಬೋದು, ಆ ಥರ ಇದೆ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಒಂದು ಡೀಪ್ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಫಾಲ್ಸ್ ಅಲ್ಲ, ಇದು ಒಂದು ಆನೆಕಟ್ಟು ಥರ ಮಾಡಿರುವಂಥದ್ದು, ಸೇಮ್ ಟು ಸೇಮ್ ಆನೆಕಟ್ಟು ಥರ ಮಾಡಿರುವಂಥದ್ದು. ಯಾವ ಥರ ಇದೆ ಅಂತ ಹೇಳಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಇದು ಆ್ಯಕ್ಚುಲಿ ಫಾಲ್ಸ್ ಅಲ್ಲ, ಇದು ಫಾಲ್ಸ್ ನಾನು ತೋರಿಸ್ತೇನೆ, ರಿಯಲ್ ಫಾಲ್ಸ್ ಎಲ್ಲಿದೆ ಅಂತ ತೋರಿಸ್ತೇನೆ. ಇದು ಆ್ಯಕ್ಚುಲಿ ಇಲ್ಲಿಂದ ಬಂದಂಥ ನೀರು ಹೀಗೆ ಹೋಗಿ ನೋಡ್ಬೋದು. ಇಲ್ಲಿ ಎರಡು ಕಡೆ, ಆ ಕಡೆಯಿಂದ ಕೂಡ ಬರುತ್ತೆ, ಈ ಕಡೆಯಿಂದ ಕೂಡ ಬರುತ್ತೆ. ಆ ಕಡೆಯಿಂದ ಹೋಗುವಂಥದ್ದು ನೋಡ್ಬೋದು ಎಷ್ಟು ಚೆಂದಾಗಿ ಬೀಳ್ತಾ ಉಂಟಂತ ನೀರು. ಓಕೆ, ಅದರ ಮೇಲೆ ಕೂಡ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದರ ಲೊಕೇಶನ್ ನಾನು ಹೇಳುವುದಿಲ್ಲ ನಿಮಗೆ. ಇಲ್ಲಿ ಸಾರ್ವಜನಿಕ ನಿಷೇಧ ಆಗಿದೆ, ಯಾಕೆಂದರೆ ಇಲ್ಲೆಲ್ಲ ಬರಲಿಕ್ಕಿಲ್ಲ ಆ್ಯಕ್ಚುಲಿ. ಈಗ ಆಗಸ್ಟ್ ಆಗಿರೋದ್ರಿಂದ ಸ್ವಲ್ಪ ಜನ ಅಂದರೆ ನೀರು ಸ್ವಲ್ಪ ಕಡಿಮೆ ಇದೆ, ಇಲ್ಲಾಂದರೆ ಇಲ್ಲಿ ತನಕ ಮೇಲೆ ತನಕ ಇರುತ್ತೆ ಆ್ಯಕ್ಚುಲಿ. ನೋಡ್ಬೋದು ಕಲ್ಲು ಸೈಡಲ್ಲಿ ಎಷ್ಟು ಚೆಂದಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ಒಂದು ಸ್ವಲ್ಪ ಹೇಳಬೇಕಾದ್ರೆ ಇದೊಂದು ಮ್ಯಾನ್ ಮೇಡ್ ಅಂತಲೇ ಹೇಳ್ಬೋದು. ಇದನ್ನು ಯಾವ ಥರ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಆ ಕಡೆಯಿಂದ ಬರ್ತಾ ಇರುತ್ತೆ ನೀರು, ನೋಡ್ಬೋದು. ಇಲ್ಲಿ ನೀರು ಸೆಳೆತ ತುಂಬ ಇದೆ, ನೋಡ್ಬೋದು. ಅಲ್ಲಿಂದ ಬರುತ್ತೆ ಆ್ಯಕ್ಚುಲಿ, ಇಲ್ಲಿಂದ. ಇಲ್ಲಿ ರಾಫ್ಟಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಚಂದವಾದ ಜಾಗ ಆ್ಯಕ್ಚುಲಿ ಮಾಡೋದಿದ್ರೆ. ಇಲ್ಲಿಂದ ಹೀಗೆ ಹೋಗುತ್ತೆ ಆ್ಯಕ್ಚುಲಿ ನೀರು ಹರಡ್ಕೊಂಡು ಹೋಗುವಂಥದ್ದು. ಓಕೆ, ನೋಡ್ಬೋದು ನಾವು ಫಾಲ್ಸ್ ಇಲ್ಲಿದೆ. ಕ್ಲೈಮೇಟ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸನ್ನಿ ಕ್ಲೈಮೇಟ್, ತುಂಬ ಚೆನ್ನಾಗಿದೆ. ಓಕೆ, ಇನ್ನು ನಾವು ಏನು ನೋಡುವ ಅಂತ ಹೇಳಿದರೆ ರಿಯಲ್ ಅಂದರೆ ಫಾಲ್ಸ್ ಇಲ್ಲಿಗೆ ಈ ಜಾಗಕ್ಕೆ ನೀರು ಎಲ್ಲಿಂದ ಬರುವುದು ಅಂತ ಹೇಳ್ಬಿಟ್ಟು ನೋಡುವ ಬನ್ನಿ. ನೋಡ್ಬೋದು ಇದು ಇನ್ನೊಂದು ಪಾಯಿಂಟ್ ಆ್ಯಕ್ಚುಲಿ, ನೀರು ಬರುವಂಥದ್ದು ಇನ್ನೊಂದು ಪಾಯಿಂಟ್. ತುಂಬ ಫಾಸ್ಟಾಗಿದೆ ನೀರು, ಅಂದರೆ ನೀರಿನ ರಭಸ ತುಂಬ ಇದೆ. ಆ ಕಡೆ ಎಲ್ಲ ತುಂಬ ಒಳ್ಳೆ ಸೀನ್ಸ್ ಎಲ್ಲ ಇದ್ದಾವೆ ಆ್ಯಕ್ಚುಲಿ ನೋಡಬೇಕಾದ್ರೆ. ರಾಫ್ಟಿಂಗ್ ಎಲ್ಲ ಇದ್ದರೆ ಅಲ್ಲಿ ಮಾಡ್ಬೋದು ಆ್ಯಕ್ಚುಲಿ, ಬೋಟಿಂಗ್ ಅಂಥದ್ದೆಲ್ಲ ಇದ್ದರೆ. ಆ್ಯಕ್ಚುಲಿ ಇಲ್ಲಿ ಸಾರ್ವಜನಿಕವಾಗಿ ನಿಷೇಧವಾಗಿರುವಂಥದ್ದು ಜಾಗ, ಇಲ್ಲೆಲ್ಲ ಬರುವಾಗ ಇಲ್ಲ ಆ್ಯಕ್ಚುಲಿ. ಓಕೆ, ನೋಡ್ಬೋದು. ಕ್ಲೈಮೇಟ್ ಕೂಡ ಅಷ್ಟೇ, ಪ್ಲೇಸಸ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಒಂದು ಇಲ್ಲಿ ಫಾಲ್ಸ್ ಅಂದರೆ ಮ್ಯಾನ್ ಮೇಡ್ ಫಾಲ್ಸ್ ನಾನು ಕೆಳಗಡೆಯಿಂದ ತೋರಿಸಿದ್ದೇನೆ. ಅದೇ ಥರ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅದರದ್ದು ಪಾಯಿಂಟ್ ಆಫ್ ಒರಿಜಿನ್, ಈ ಫಾಲ್ಸ್ ಇದು ಮೇಯ್ನ್ ಪಾಯಿಂಟ್ ಆಫ್ ಒರಿಜಿನ್ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೇನೆ. ಅಲ್ಲಿಂದ ಬರುವಂಥದ್ದು ಇಲ್ಲಿ ನೋಡ್ಬೋದು ನೀರು. ಇಲ್ಲಿ ತುಂಬ ಡೀಪ್ ಇರುತ್ತೆ ಈ ಕಡೆ ಆ್ಯಕ್ಚುಲಿ. ಇಲ್ಲಿಂದ ಬಂದಂಥ ನೀರು ಇಲ್ಲಿಂದ ಹೋಗುವಂಥದ್ದು ನೋಡ್ಬೋದು. ಫ್ರೆಂಡ್ಸ್, ನಾನು ಹೇಳಿದಾಗೆ ಆಗ ನೋಡಿದ್ರಿ ನೀವು ಆ ಕಡೆಯಿಂದ ಅದರದ್ದು ಏನು ಹರಿಯುತ್ತಿರುವ ನೀರು ನೋಡಿದ್ರಿ. ಅದರದ್ದು ಪ್ಲೇಸ್ ಆಫ್ ಒರಿಜಿನ್
ಅಂದರೆ ಮೇಯ್ನ್ ಜಲಪಾತ ಎಲ್ಲಿಂದ ಬರುವಂಥದ್ದು ತೋರಿಸ್ತೇನೆ ನಾನು, ಬನ್ನಿ. ಈಗ ನೋಡಿ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಆ್ಯಕ್ಚುಲಿ ಆ ಜಾಗದಲ್ಲಿ ನಾನು ಆಗ ವೀಡಿಯೋ ಮಾಡಿದ್ದು, ನೋಡ್ಬೋದು ಇಲ್ಲಿಂದ ನೋಡ್ಬೋದು. ಆ ಜಾಗ ಆ್ಯಕ್ಚುಲಿ ಆಗ ನಾನು ವೀಡಿಯೋ ಮಾಡಿದ್ದು ಈ ಜಾಗದಲ್ಲಿ ನಿಂತ್ಕೊಂಡು. ಓಕೆ, ಈಗ ಇದರದ್ದು ಮೇಯ್ನ್ ಪ್ಲೇಸ್ ಆಫ್ ಒರಿಜಿನ್ ನೋಡು. ಇದಕ್ಕೆ ರಸ್ತೆ ಎಲ್ಲ ಎಂತ ಇಲ್ಲ, ಈ ಥರ ಪೊದೆಲ್ಲೇ ಹೋಗ್ಬೇಕಾಗತ್ತೆ. ಮರ ಗಿಡ ಎಲ್ಲ ಇರ್ತದೆ, ನೋಡ್ಬೋದು ಯಾವ ಥರ ಹೋಗ್ಬೇಕಾಗತ್ತೆ ಅಂತ. ಓಕೆ, ನೋಡ್ಬೋದು ಯಾವ ಥರ ಬ್ಲಾಕೇಜ್ ಇರುತ್ತೆ ಅಂತ ನೀರಿದು. ಕಮಾನ್ ಕಮಾನ್. ಯಾರು ಏನಕ್ಕೆ ಎಲ್ಲಿಗೇನೆ ಕರ್ಕೊಂಡು ಬರುದಾ? ಓಹ್, ಇಲ್ಲಿ ಬಂದ್ ಮಾಡಿದ್ದಾರೆ, ಆದ ಕಾರಣಕ್ಕೆ ಆ ಕಡೆಯಿಂದ ಹೋಗ್ಬೇಕಾಗತ್ತೆ. ಬನ್ನಿ ತೋರಿಸ್ತೇನೆ ನಾನು. ಹೌದು, ರಿಯಲ್ ಜಾಗ ಹೋಗ್ಲಿಕ್ಕೆ ಉತ್ತಮವಾದ ಜಾಗ ಅಂದ್ರೆ ಇದೆ. ಮೆಲ್ಲ 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 ನೋಡ್ಬೋದು, ಇಲ್ಲಿಂದ ಹೋಗ್ಬೇಕಾಗತ್ತೆ. ಇದಂದರೆ ಕಾಂಪೌಂಡ್, ಆ್ಯಕ್ಚುಲಿ ಕಾಂಪೌಂಡಲ್ಲಿ ನಿಧಾನಕ್ಕೆ ಹೋಗಬೇಕಾಗತ್ತೆ. ಇದು ಆ್ಯಕ್ಚುಲಿ ಕಂಪ್ಲೀಟ್ ನಿಷೇಧವಾಗಿರುವಂಥ ಜಾಗ. ನವಿಲು ನೋಡ್ಬೋದು ಅಲ್ಲಿ, ಇಲ್ಲೊಂದು ನವಿಲೊಂದು ಹೋಯ್ತು ಒಳಗಡೆ. ಕಂಪ್ಲೀಟ್ ನಿಷೇಧ, ಅಂದರೆ ಇಲ್ಲಿ ಯಾರು ಬರುವಾಗಿಲ್ಲ ಸಾರ್ವಜನಿಕ. ಇದೊಂದು ಹಲ್ಲೆ ಮನೆ, ಇಲ್ಲಿ ಯಾರು ವಾಸಿಸೋದಿಲ್ಲ ಆ್ಯಕ್ಚುಲಿ. ಓಕೆ, ನೋಡ್ಬೋದು ಇದು ಫಾಲ್ಸ್ ತುಂಬ ಒಂದು ಡೇಂಜರಸ್ ಫಾಲ್ಸಲ್ಲಿ ಇದೊಂದು ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಯಾರು ಬರಬಾರ್ದು ಅಂತೇಳಿ. ಸ್ಲಿಪ್ಪರಿ ಇರುತ್ತೆ ಇಲ್ಲಿ, ಇಲ್ಲಿ ತನಕೆಲ್ಲ ನೀರು ಬಂದಿರುತ್ತೆ ಮಳೆಗಾಲದಲ್ಲಿ. ಇಲ್ಲಿ ಫುಲ್ಲು ನೀರಿರುತ್ತೆ, ತುಂಬ ಜಾರುತ್ತೆ. ಆ್ಯಕ್ಚುಲಿ ಪ್ಲೇಸ್ ಆಫ್ ಒರಿಜಿನ್ ಬಂದುಬಿಟ್ಟು ಇದುವೇ, ನೋಡ್ಬೋದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮೇಯ್ನ್ ಪ್ಲೇಸ್ ಅಂದರೆ ಅದು ನಾವು ಆಗ ನೋಡಿರುವಂಥದ್ದು ಏನಿದೆ, ಆಗ ನೋಡಿರುವಂಥದ್ದು ಏನಿರುತ್ತೆ ಅದೇ ಆ್ಯಕ್ಚುಲಿ ಹೀಗೇ ಒಂದು ನಾರ್ಮಲ್ ಇದಿರುತ್ತೆ. ಇದು ಆ್ಯಕ್ಚುಲಿ ಒರಿಜಿನಲ್ ಫಾಲ್ಸ್ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಭಯಾನಕವಾಗಿದೆ ಅಂತ ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಕಡೆಯಿಂದ ಬರುವಂಥದ್ದು ಫಾಲ್ಸ್ ಇದು, ನೋಡ್ಬೋದು ಇಲ್ಲೇ ತುಂಬ ರಭಸವಾಗಿದೆ ನೀರು. ಈ ಕಡೆಯಿಂದ ಬಂದು ನಿಮಗೆ ಅಲ್ಲಿ ಹರಿಯುವಂಥದ್ದು ನೋಡ್ಬೋದು. ಒಂದು ಫಾಲ್ಸ್ ಇದು ರಿಯಲಿಸ್ಟಿಕ್, ಅಂದರೆ ಡೇಂಜರಸ್ ಫಾಲ್ಸಲ್ಲಿ ಇದು ಕೂಡ ಒಂದು. ಇಲ್ಲಿ ಕೆಳಗಡೆ ಇಳುವಂಥ ಎಲ್ಲ ಇಲ್ಲ, ಯಾರು ಇಳಿಲಿಕ್ಕೂ ಪರ್ಮಿಷನ್ ಇಲ್ಲ. ಇಲ್ಲಿ ತನಕ ಅದರದ್ದು ನೀರು ರಟ್ತಾ ಉಂಟು. ಇಲ್ಲಿ ಯಾರು ಜನಸಾಮಾನ್ಯರು ನಾರ್ಮಲ್ ಆಗಿ ಬರುವುದಿಲ್ಲ, ಅಂದರೆ ಗೊತ್ತು ಕೂಡ ಇಲ್ಲ ಇದು ಆ್ಯಕ್ಚುಲಿ ಎಲ್ಲಿ ಇರುವುದಂತ. ನಾನು ಅಷ್ಟೇ ಲೊಕೇಶನ್ ಹೇಳುವುದಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಎಲ್ಲಿ ಅಂತ ಲೊಕೇಶನ್ ನನಗೆ ಹೇಳಿ ಕಾಮೆಂಟಲ್ಲಿ. ನೀರು ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ, ತುಂಬ ಕ್ಲೀನ್ ನೀರು. ಇದೇ ನೀರು ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾನು ಆಗ ತೋರಿಸಿರುವಂಥದ್ದು ಇದಕ್ಕೆ ಬಂದು ಬೀಳುವಂಥದ್ದು. ನೋಡಲಿಕ್ಕೆ ಮಾತ್ರ ತುಂಬ ಒಂದು ಕಣ್ಣಿಗೆ ತುಂಬ ಸೌಂದರ್ಯ ಕೊಡುವಂಥದ್ದು ಒಂದು ಫಾಲ್ಸ್ ಅಂತ ಹೇಳ್ಬೋದು. ಜಲಪಾತ, ಯಾವುದೇ ಸಣ್ಣ ಜಲಪಾತಕ್ಕಿಂತ ಇದೊಂದು ಕಮ್ಮಿಲ್ಲ. ನೋಡ್ಬೋದು ಯಾವ ಥರ ಒಂದು ನೀರು ಇದಾಗ್ತಾ ಉಂಟು ಅಂತ ಹೇಳ್ಬಿಟ್ಟು. ಫಾಲ್ಸ್ ನೋಡ್ಬೋದು ಯಾವ ಥರ ಒಂದು ಇದೆ ಅಂತ. ತುಂಬ ಸುಂದರವಾದ ಫಾಲ್ಸ್. ವಿಷಯ ಏನಂದರೆ ಇಲ್ಲೆಲ್ಲ ನಿಷೇಧ ಆಗಿದೆ, ಅಂದರೆ ಬರುವಾಗಿಲ್ಲ. ಆ್ಯಕ್ಚುಲಿ ಡೇಂಜರಸ್ ಫಾಲ್ಸಲ್ಲಿ ಕೂಡ ಇದೊಂದು ಮೆನ್ಷನ್ ಆಗಿರೋದ್ರಿಂದ ಇದನ್ನು ಕಂಪ್ಲೀಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಬರುವಾಗೇನೆ ಇಲ್ಲ ಅಂತೇಳಿ. ಓಕೆ, ಫಾಲ್ಸ್ ನೋಡ್ಬೋದು ಎಷ್ಟು ಜೋರು, ಅಂದರೆ ರಭಸಾಗಿದೆ ಅಂತ ಹೇಳ್ಬಿಟ್ಟು. ಅದರದ್ದು ಇದು ಅಂದರೆ ನೀರು ಬಿದ್ದಾಗ ಚಿಮುಕುವಂಥದ್ದು ಇದೇನಿದೆ ಅಂದರೆ ಫೈನೆಸ್ಟ್ ಪಾರ್ಟಿಕಲ್ ಅದೆಲ್ಲ ಹೋಗ್ತಾ ಉಂಟು. ಮೊಬೈಲಲ್ಲಿ ಅಷ್ಟೊಂದು ಕವರೇಜ್ ಆಗ್ತಾ ಇಲ್ಲ ನಿಮಗೆ. ನೋಡ್ಬೋದು ವೆದರ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫಾಲ್ಸಿನ ಒಂದು ಸೌಂದರ್ಯ ನೋಡುವವರು
ಇದ್ರದ್ದು ನಾನು ಆ್ಯಕ್ಚುಲಿ ಡ್ರೋನಲ್ಲಿ ಕೂಡ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಇಷ್ಟ ಆದರೆ ನೋಡ್ಬೋದು. ಹೆಂಡತಿ ನನ್ನ ಮೇಲೆ ಕುತ್ಕೊಂಡಿಸಿದ್ದೇನೆ, ಓಕೆ, ನಾನು ವಿಡಿಯೋ ಮಾಡ್ತಿದ್ದೇನೆ. ರಿಯಲ್ ಡೇಂಜರಸ್ ಅಂದರೆ ಈ ಪಾಯಿಂಟ್ ಏನಿದೆ ತುಂಬ ಡೇಂಜರಸ್. ನೋಡಲಿಕ್ಕೆ ಏನು ಆಳ ಇರುವುದಿಲ್ಲ, ಆದರೆ ಸ್ಪೀಡ್ ಮಾತ್ರ ಇದರದ್ದು ರಭಸ ತುಂಬ ಇರುತ್ತೆ. ಕೆಳಗಡೆ ಬಿದ್ದರೆ ಅಷ್ಟೇ ತಲೆಗೆಲ್ಲ ಏಟಾಗಿಬಿಟ್ಟು ನಮ್ಮದು ಜೀವನ ಕಳೆದುಕೊಂಡು ಹೋಗ್ಬೋದು. ತುಂಬ ಡೇಂಜರಸ್. ಯಾವುದೇ ನೀರಿಗೆ ಎಲ್ಲ ಇಳಿಲಿಕ್ಕೆ ಹೋಗಬೇಡಿ, ಯಾವುದೇ ಫಾಲ್ಸಿಗೂ. ಓಕೆ, ಇದನ್ನು ಇಲ್ಲಿ ಬಂದರೆ ಕೇಸ್ ಅಂತೂ ಫೈನ್ ಹಾಕ್ತಾರೆ, ತುಂಬ ಫೈನ್ ಹಾಕ್ತಾರೆ, ಕಾನೂನು ಕ್ರಮ ಕೈಗೊಳ್ತಾರೆ ಇಲ್ಲಿ ಬಂದರೆ. ಯಾರು ಕೂಡ ನೀರಿಗಂತೂ ಇಳಿಯುವಂತಲೇ ಇಲ್ಲ ಇಲ್ಲಿಗೆ. ಓಕೆ, ನೋಡ್ಬೋದು. ಓಕೆ, ನಾವು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡುವಂತ. ಏನಕ್ಕೆ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಯಾವುದದು ಏನು ಫಾಲ್ಸ್ ಇದು ಹಿಡನ್ ಅಂದರೆ ಅಷ್ಟೊಂದು ಹಿಡನ್ ಫಾಲ್ಸ್ ಅಲ್ಲ, ಹಿಡನ್ ಫಾಲ್ಸ್. ಇಲ್ಲಿಗೆ ಒಂದು ಬರಲಿಕ್ಕೆ ರೂಟೇ ಇಲ್ಲ. ಈ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಫಾಲ್ಸಿಗೆ ಬರಲಿಕ್ಕೆ ರೂಟೇ ಇಲ್ಲ ಆ್ಯಕ್ಚುಲಿ. ಬೇರೆ ಎಲ್ಲೂ ಇದ್ದರೂ ಕೂಡ ಇಲ್ಲಿ ಇದನ್ನು ಅಷ್ಟೊತ್ತಿಗೆ ಟಿಕೆಟ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿಗೆ ಒಂದು ದುಡ್ಡಿನ ವ್ಯವಸ್ಥೆ ಮಾಡಿಬಿಟ್ಟು ಇದನ್ನು ಟೂರಿಸ್ಟ್ ಪ್ಲೇಸ್ ಮಾಡ್ಬೋದು, ಮಾಡ್ತಾ ಇದ್ರು. ಆದರೆ ಇಲ್ಲಿ ಬರಲಿಕ್ಕೂ ಪ್ಲೇಸ್ ಕೂಡ ಇಲ್ಲ, ಮತ್ತು ಇಲ್ಲಿಗೆ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅಕ್ಕಪಕ್ಕ ಯಾವುದೇ ಮನೆ ಕೂಡ ಇಲ್ಲ. ಒಂದು ಅಂದರೆ ಏನಾದರೂ ಆಯಿದ್ರೆ ಹೆಚ್ಚು ಕಮ್ಮಿ ಆದರೆ ಎಮರ್ಜೆನ್ಸಿಗೆ ತುಂಬ ದೂರ ಇರುವಂಥದ್ದು, ಕಾಡಿನ ಒಳಗಡೆನೇ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪಿಕಾಕ್ ನೋಡಿದ್ರಿ. ಇನ್ನಷ್ಟು ವಿಡಿಯೋದಲ್ಲಿ ಆದಷ್ಟು ಹಿಡನ್ ಫಾಲ್ಸ್ ಆಗಲಿ, ಹಿಡನ್ ಪ್ಲೇಸಸ್ ಆಗಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಿಕಾಕ್ ನೋಡ್ಬೋದು ಇಲ್ಲಿ, ದೊಡ್ಡ ಪಿಕಾಕ್, ದೊಡ್ಡ ಸೈಜಿನ ಗಂಡು ಪಿಕಾಕ್, ಗಂಡು ನವಿಲು, ಗಂಡು ಪಿಕಾಕ್, ಗಂಡು ನವಿಲು. ಓಕೆ, ನೋಡ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿದಿರಿ. ಈ ವಿಡಿಯೋವನ್ನು ಇಲ್ಲೇ ಕ್ಲೋಸ್ ಮಾಡುವ, ಅಂದರೆ ಎಂಡ್ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಓಕೆ, ಟೇಕ್ ಕೇರ್, ಬಾಯ್. ಎಲ್ಲವಲ್ಲೇ ಪಾಗರಲೈ ಪೊಡಿತ್ತೆ ನೆಟ್ಟೆ. ಇಲ್ಲಿಂದ ಹೋಗುವಂಥದ್ದು